ಹಬ್ಬಗಳು ಬರ್ತಾ ಇವೆ, ಶ್ರಾವಣ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಸಕ್ಕರೆ ಯಾಕೋ ಬಹಳ ಕಹಿ ಅನ್ನಿಸ್ತಿದೆ. ಯಾಕಂದರೆ 50-55 ರೂಪಾಯಿ ಇತ್ತು, 75 ರೂಪಾಯಿ ಆಗುತ್ತೆ ಸಕ್ಕರೆ ಅಂತಂತಂದರೆ ಏನು ಅರ್ಥ ಇದು? ಯಾಕೆ ಇದ್ದಕ್ಕಿದ್ದಂಗೆ ಸಕ್ಕರೆ ಬೆಲೆ ಜಾಸ್ತಿ ಆಯಿತು, ಬೆಲ್ಲದ ಬೆಲೆ ಜಾಸ್ತಿ ಆಯಿತು? ಈ ಪ್ರಶ್ನೆ ಈಗ ಎದ್ದಿದೆ. ಎಥನಾಲ್ ಕಡೆಗೆ ಏನಾದರೂ ತಿರುಗಿಸಿದ್ರಿಂದ, ಎಥನಾಲ್ ಉತ್ಪಾದನೆ ಜಾಸ್ತಿ ಆಗಿದ್ದರಿಂದ ಸಕ್ಕರೆ ಕೊರತೆ ಆಯಿತಾ? ಈ ಚರ್ಚೆ ಈಗ ಶುರುವಾಗಿದೆ. ಯಾಕಂದರೆ ತೀರಾ ಸಕ್ಕರೆ ಬೆಲೆ 40% ಏರಿಕೆ ಆಗುತ್ತೆ ಅಂತಂದರೆ ಏನಿದ್ರ ಅರ್ಥ? 50 ರೂಪಾಯಿ ಇತ್ತಪ್ಪ, 50-55 ರೂಪಾಯಿ, 70-75 ರೂಪಾಯಿ. ಸಾಲ ಹಬ್ಬಗಳು ಬೇರೆ. ಗ್ರಾಹಕರಿಗೆ ತುಂಬ ಭಾರ ಅಂತ ಅನ್ನಿಸ್ತಾ ಇದೆ. ಸಕ್ಕರೆ ಸಿಹಿ ಅನ್ನಿಸ್ತಿಲ್ಲ, ಕಹಿ ಅನ್ನಿಸ್ತಾ ಇದೆ. ಎಲ್ಲೆಲ್ಲಿ ಎಷ್ಟಿದೆ ಬೆಲೆ, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೊಪ್ಪಳದಲ್ಲಿ 15 ರೂಪಾಯಿ ಜಾಸ್ತಿ ಆಗಿದೆ. ಕ್ವಿಂಟಲ್ ಸಕ್ಕರೆ 6,500ರಿಂದ 6,500 ರೂಪಾಯಿ. ಕೆ ಜಿ ಸಕ್ಕರೆ 68ರಿಂದ 70 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. 25 ವರ್ಷದ ವ್ಯಾಪಾರದಲ್ಲಿ ನಾವು ಇಷ್ಟೊಂದು ದರ ನೋಡಿರಲಿಲ್ಲ ಅಂತಾರೆ ವ್ಯಾಪಾರಿಗಳು. ನಾನು ಹೋದ ವಾರದಲ್ಲಿ 42 ರೂಪಾಯಿ 44 ರೂಪಾಯಿ ಮಾರಿದ್ದು 3 ದಿನ ಕೆಳಗೆ 55 ರೂಪಾಯಿ ಮಾರಬೇಕು. ಇವತ್ತಲ್ಲಿ 70 ರೂಪಾಯಿ ಸೆನೆಗೆ ಬಂದಿದೆ. ಇನ್ನು ಮುಂದೆ 100 ರೂಪಾಯಿ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಇದೆ. ಆದರೆ ಹೋಲ್ಸೇಲ್ದಲ್ಲಿ 6,500 ರೂಪಾಯಿ. ಇವತ್ತು ಸಕ್ಕರೆ ಗಾಡಿ ಬಂದಿದ್ದು 6,500 ರೂಪಾಯಿ ಇಳಿಸ್ತೀವಿ ಅಂದರು. ನಮ್ಮ ಮೆಸೇಜ್ ಬಂದಿದ್ದು ಮುಧೋಳದಲ್ಲೇ 7,000 ರೂಪಾಯಿ ಇದೆ ಅಂತೇಳಿ. ಅಂದರೆ ಇನ್ನೂ ಎಷ್ಟು 80 ರೂಪಾಯಿ ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ಅದರಿಂದ ಬೆಲ್ಲನೂ ಹೆಚ್ಚಿಗೆ, ಸಕ್ಕರೆ ಮತ್ತು ಬೆಲ್ಲ. ಈಗ ಶ್ರಾವಣ ಮಾಸ, ಈ ಮುಂದೆ ಗಣೇಶ ಹಬ್ಬ, ದಸರಾ ಹಬ್ಬ, ದೀಪಾವಳಿ, ಹಿಂದೂಗಳಿಗೆ ಕಂಟಿನ್ಯೂ ಹಬ್ಬಗಳ ಒಂದು ಸಕ್ಕರೆ ಸಿಹಿ ಇಲ್ಲದೇ ಜೀವನ ಇಲ್ಲ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳೆಯೋದು. ಆದರೆ ಈ ಸತಿ ಮಳೆ ಕೊರತೆಯಿಂದನೂ ಇಳುವರಿನೂ ಕಡಿಮೆ ಇದೆ. ಮತ್ತು ಇದು ಪೆಟ್ರೋಲಿಯಂ ಉತ್ಪನ್ನಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಬಡವರಿಗೆ ಮತ್ತು ಮಾಧ್ಯಮ ವರ್ಗದವರಿಗೆ ಎಲ್ಲರಿಗೂ ಅವ್ರಿಗೆ ಹೆಚ್ಚಿನ ಹೊರೆ ಆದ್ರೂ ಎಲ್ಲರಿಗೂ ಹೊರೆ ಆಗ್ತಾ ಇರೋದು. 2-3 ದಿನಗಳಿಂದ 50-60 ರೂಪಾಯಿ ಇದ್ದಂಥದ್ದು ಇವತ್ತಿನ ದಿವಸ 80 ರೂಪಾಯಿ ರೇಟ್, 70 ರೂಪಾಯಿ 80 ರೂಪಾಯಿ ಆಗಿದೆ. ಅಂದರೆ ಇದು ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ನುಂಗಲಾರದ ತುತ್ತು. ಹಬ್ಬಕ್ಕಂತೂ ಬೇಕಲ್ಲ ಸರ್, ಮನೆಯಾಗ ಸ್ವೀಟ್ ಮಾಡಿದ್ರು ಕಂಪಲ್ಸರಿ ನಾವು ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡಿದ್ರೂ ಸಹ ನಮಗೆ ಈ ಸಕ್ಕರೆ ಮತ್ತು ಬೆಲ್ಲ ಅತ್ಯವಶ್ಯವಾಗಿ ನಮ್ಮ ಬಳಸಲಿಕ್ಕೆ ಬೇಕೇ ಬೇಕು. ಈ ಒಂದು ರೇಟ್ ದರ ಏರಿಕೆ ಆಗೋದನ್ನು ನೋಡಿದ್ರೆ ನಾವು ಚಹಾ ಕುಡಿಯೋದನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಮುಂದೆ ಬಂದರೂ ಅದೇನು ಸಹಜ ಇಲ್ಲ, ಸಹಜವಾಗಿ ಬಂದೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಬನ್ನಿ, ಮಂಡ್ಯದ ಜನ ಕೂಡ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್, ಇಡೀ ಇತಿಹಾಸದಲ್ಲಿ 1985ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಇಡೀ ಇತಿಹಾಸದಲ್ಲಿ ಈ ರೇಟ್ ನೋಡಿರಲಿಲ್ಲ. ಈ ಸಾರಿ ಏನೋ ಅಂತ ಗೊತ್ತಾಯ್ತಿಲ್ಲ, ಕ್ರಾಫ್ಟ್ ಎಲ್ಲ ಕಮ್ಮಿ ಆಗೈತೆ, ಮಳೆ ಇಲ್ದೇ ಅರ್ಧಕ್ಕರ್ಧ ಒಟ್ಟೋಯ್ತು. ಅದರಿಂದ ಆಚೆಗೆ ಈಗ ಈ ರೇಟ್ ಬಂದು ಕೂತೈತೆ. 6,750 ರೂಪಾಯಿ ಆಗೈತೆ ಇವತ್ತು ಕ್ವಿಂಟಲ್, ಪರ್ ಕ್ವಿಂಟಲ್ಲು. 4,500, 550, 600, 5,000 ಒಳಗಿತ್ತು. ಎರಡು ದಿನದಿಂದ 5,000 ಒಳಗಡೆ ಇತ್ತು. 2,000 ರೂಪಾಯಿ ಜಾಸ್ತಿ ಆಗೈತೆ ಏಕ್ದಮ್. 6 ತಿಂಗಳಿಂದ 4,500, 600 ರೂಪಾಯಿ ಇತ್ತದಲ್ಲ. ಇದಕ್ಕಿದ್ದಂಗೆ ರೇಟ್ ಜಾಸ್ತಿ. ಸಕ್ಕರೆ ರೇಟ್ ಇವತ್ತು ಹೋದ ವರ್ಷ ಎಲ್ಲ ಈ ಟೈಮಲ್ಲಿ ಹಿಂದೆ ಏನು ರೇಟ್ ಇತ್ತು 200-300 ಕಮ್ಮಿ ಆಯ್ತಿತ್ತು ಸರ್. ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೂ ಬೆಲ್ಲ ಇಲ್ಲ. ಸಕ್ಕರೆ ರೇಟು ಜಂಪ್ ಆಗ್ತಾ ಇದರಿಂದ ದಿನ ರೇಟು ಏರ್ತಾಯಿದೆ. ಶುಗರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮಾರ್ಕೆಟು ಆಯ್ತಾ ಇರೋದು. ಮಂಡ್ಯ ಮಾರ್ಕೆಟಲ್ಲಿ ಈಗ ಫುಲ್ ಸೀಸನ್ನು. ಆ ಉದ್ದೇಶದಿಂದ ಜಂಪ್ ಆಯ್ತಾ ಇದೆ ಸರ್ ಈ ಒಂದು ವಾರದಿಂದ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದೇ ವಿಚಾರವನ್ನು ಎತ್ತುಕೊಂಡು ಸಾಲು ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮೋದಿ ನೀತಿಗಳ ಕಹಿ ಸಕ್ಕರೆಯ ಸಿಹಿಯಲ್ಲಿ ಬೆರೆತು ಹೋಗಿದೆ ಅಂತ ಹೇಳಿದ್ದಾರೆ ಖರ್ಗೆ. 3 ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅವರು. ಯಾಕೆ ದಾಸ್ತಾನು, ಸಕ್ಕರೆಯ ದಾಸ್ತಾನು 9 ವರ್ಷಗಳಲ್ಲೇ ಅತ್ಯಂತ ಕೆಳಮಟ್ಟಕ್ಕೆ, ಕನಿಷ್ಠ ಮಟ್ಟಕ್ಕೆ ಕುಸಿದಿರೋದು ಯಾಕೆ? ನಂಬರ್ 1. ನಂಬರ್ 2, ಸಕ್ಕರೆ ಬೆಲೆ ಏರಿಕೆ ಮತ್ತು ಹಣದುಬ್ಬರ, ಇದಕ್ಕೆ ಯಾರು ಹೊಣೆ? ನಂಬರ್ 3, ಎಥನಾಲ್ ಉತ್ಪಾದನೆ ಬಗ್ಗೆ ನೀವು ಯಾಕೆ ಮರುಪರಿಶೀಲನೆ ಮಾಡ್ತಾ ಇಲ್ಲ? ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ವೀಟ್. ಹಬ್ಬಗಳ ಮುನ್ನ
ಮೋದಿ ಸರ್ಕಾರದ ನೀತಿಗಳ ಕಹಿ ಸಕ್ಕರೆಯ ಸಿಹಿಯಲ್ಲಿ ಬೆರೆತು ಹೋಗಿದೆ. ಮೋದಿ ಸರ್ಕಾರಕ್ಕೆ 3 ನೇರ ಪ್ರಶ್ನೆಗಳು. ಭಾರತ ವಿಶ್ವದ ಅತಿದೊಡ್ಡ ಸಕ್ಕರೆ ಉತ್ಪಾದಕ ಮತ್ತು ರಫ್ತುದಾರ ದೇಶವಾಗಿದೆ. ಹೀಗಿದ್ದರೂ ಸದ್ಯ ಸಕ್ಕರೆ ದಾಸ್ತಾನು ಯಾಕೆ 9 ವರ್ಷಗಳ ಕನಿಷ್ಠ ಮಟ್ಟದಲ್ಲಿದೆ? ನಾವು ರಫ್ತು ನಿಲ್ಲಿಸುವ ಮತ್ತು 1 ಮಿಲಿಯನ್ ಟನ್ ಸಕ್ಕರೆಯನ್ನ ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದ್ದೇವೆ ಹೇಗೆ? 3 ತಿಂಗಳಲ್ಲಿ ಸಕ್ಕರೆ ಬೆಲೆ 40% ಹೆಚ್ಚಾಗಿದೆ. ಹಬ್ಬಗಳ ಮುನ್ನವೇ ಸಾರ್ವಜನಿಕರ ಮೇಲೆ ಹೊರೆಯನ್ನ ಹೇರುತ್ತಿರುವ ಈ ಬೆಲೆ ಏರಿಕೆಗೆ ಯಾರು ಹೊಣೆ? ದೇಶದಲ್ಲಿ ಸಕ್ಕರೆ ಕೊರತೆ ಇದೆ. ಸರ್ಕಾರವು ವಿದೇಶದಿಂದ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳುತ್ತಿದೆ. ಹೀಗಿದ್ದಾಗ E20ಗಾಗಿ ಎಥನಾಲ್ ಉತ್ಪಾದನೆಗೆ ಕಬ್ಬು ಮತ್ತು ಧಾನ್ಯಗಳನ್ನ ತಿರುಗಿಸುವ ನೀತಿಯನ್ನ ಏಕೆ ಮರುಪರಿಶೀಲನೆ ಮಾಡ್ತಿಲ್ಲ? ಇದು ಎಂತಹ ಸ್ವಾವಲಂಬಿ ಭಾರತ? ಮೊದಲು ಸಕ್ಕರೆ ಉತ್ಪಾದನೆ ಕುಸಿಯಿತು, ನಂತರ ದಾಸ್ತಾನು 9 ವರ್ಷಗಳ ಕನಿಷ್ಠ ಮಟ್ಟ ತಲುಪಿತು. ಈಗ ನಾವು ವಿದೇಶದಿಂದ ಸಕ್ಕರೆ ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಮತ್ತೊಂದೆಡೆ ಪೆಟ್ರೋಲ್ನಲ್ಲಿ ಬೆರೆಸಲು ನಾವು ಕಬ್ಬನ್ನ ಎಥನಾಲ್ ಆಗಿ ಸುಡುತ್ತಿದ್ದೇವೆ.